ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಹೇಳೋದಾದ್ರೆ, ತಮಗೆಲ್ಲ ಗೊತ್ತು ಕೋವಿಡ್ ಟೈಮಲ್ಲಿ ಆಕ್ಸಿಜನ್ ಆಮ್ಲಜನಕ ಎಷ್ಟು ಕಷ್ಟ ಆಯಿತು ಎಲ್ಲರಿಗೂ ಅಂತ ತಮಗೆಲ್ಲ ಗೊತ್ತು. ಆಕ್ಸಿಜನ್ ಇಲ್ಲದೆ ಎಷ್ಟು ಜನ ಸತ್ತೋಗಿದ್ದಾರೆ ಅಂತ ನಿಮಗೆ ಪೇಪರ್ ಟಿವಿಗಳಲ್ಲಿ ನೋಡ್ತೀರಾ. ಅಂದ್ರೆ ಆಕ್ಸಿಜನ್ ಮಹತ್ವ ನಮಗೆ ಗೊತ್ತಾಗಿರೋದು ಕೊರೋನಾ ಟೈಮಲ್ಲಿ. ಅದರಿಂದಾಗಿ ಆಕ್ಸಿಜನ್ ಆ ಥರ ಆಗಬಾರ್ದು, ಮುಂದೆ ಆಕ್ಸಿಜನ್ ಕಿಟ್ಟನ್ನು ಕಟ್ಕೊಂಡು ಬೆನ್ನಿಗೆ ತಿರುಗಾಡಬಾರ್ದು, ಆಕ್ಸಿಜನ್ ಹೆಚ್ಚಾಗಬೇಕು, ಪರಿಸರವನ್ನು ಉಳಿಸ್ಬೇಕು. ನಮಗೆಲ್ಲ ಗೊತ್ತು ಈಗ ಮೊದಲೆಲ್ಲ ಒಂದು ಯಾವ ಸಮಯದಲ್ಲಿ ಮಳೆ ಬರಬೇಕು, ಯಾವ ಸಮಯದಲ್ಲಿ ಬಿಸಿಲು ಬರಬೇಕು ಆ ರೀತಿ ಬರ್ತಾ ಇತ್ತು. ಆದರೆ ಇತ್ತೀಚೆಗೆ ಅವೆಲ್ಲ ಚೇಂಜ್ ಆಗಿದೆ, ವೈಪರೀತ್ಯ ಆಗಿದೆ. ಯಾವ ಕಾರಣದಿಂದ ಅಂದರೆ ಒಂದು ಪರಿಸರವನ್ನು ಒಂದು ಹಾಳು ಮಾಡ್ತಾ ಇದ್ದಾರೆ. ಅದರಿಂದಾಗಿ ನಾವು ಪರಿಸರ ಅಸಮತೋಲನವನ್ನು ಕಾಣ್ತಾ ಇದ್ದೀವಿ. ಅದರಿಂದಾಗಿ ಗಿಡ ನೆಟ್ಟಿದ್ದೀವಿ. ನಿಮ್ಮ ಕಾಲೇಜಲ್ಲಿ ತೆಂಗಿನ ಸಸಿಗಳನ್ನು ನೆಟ್ಟಿದ್ದಾರೆ. ಈ ಒಂದು ತೆಂಗಿನ ಸಸಿ ನೆಟ್ಟಿರೋ ಜಾಗದಲ್ಲಿ ನೆಕ್ಸ್ಟ್ ಇಯರ್ ಪರಿಸರ ದಿನಾಚರಣೆ ಆಚರಣೆ ಮಾಡಿ ನಿಮ್ಮ ಕಾಲೇಜಲ್ಲಿ. ಮತ್ತೆ ಅಲ್ಲೇ ಒಂದು ಗಿಡವನ್ನು ನೆಡೋ ರೀತಿ ಆಗಬಾರ್ದು, ಆಯ್ತಲ್ಲ. ನೆಕ್ಸ್ಟ್ ಬರ್ತಾ ಇರ್ತೀವಿ ನಾವು ನಿಮ್ಮ ಕಾಲೇಜಿಗೆ. ಆ ಒಂದು ಗಿಡಗಳು ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ನೋಡ್ಕೊಳ್ಳಿ ಅದನ್ನ ಅಂತೇಳಿ ನಾನು ಮಾತು.